ಇವತ್ತು ಮಿಷನ್ ಇಂಟರ್ಸ್ಟೆಲ್ಲಾರ್ ಅಂತ ಒಂದು ಹೊಸ ಸ್ಪೇಸ್ ರೈಡ್ ಅಡ್ವೆಂಚರ್ ನಮ್ಮ ಭಾರತದಲ್ಲಿ ಮೊದಲನೇ ಬಾರಿಗೆ ವಂಡರ್ಲಾಲಿ, ನಮ್ಮ ಬೆಂಗಳೂರಿನ ವಂಡರ್ಲಾಲಿ ಇನಾಗ್ರೇಟ್ ಮಾಡಿರುವಂಥದ್ದು. ಸೊ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ವಂಡರ್ಲಾ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರುಣ್ ಸರ್, ಅಂಡ್ ಯು ಗೈಸ್ ಹವ್ ಡನ್ ಅನ್ ಅಮೇಸಿಂಗ್ ಜಾಬ್ ವಿತ್ ರೈಡ್ ಬಿಕಾಸ್ ತುಂಬಾನೇ ಖುಷಿ ಅನ್ನಿಸ್ತು ನನಗೆ ಈ ಒಂದು ರೈಡ್. ನಾನು ಎಸ್ಪೆಷಲಿ ಪರ್ಸ್ನಲಿ ಥ್ರಿಲ್ಲಿಂಗ್ ರೈಡ್ಸ್ ಅಥವಾ ಅಡ್ವೆಂಚರ್ಸ್ನ ತುಂಬ ಇಷ್ಟಪಡ್ತೀನಿ. ಸೊ ಇದು ಒಂಥರ ನಮಗೆ ಆ ಸ್ಪೇಸ್ಗೆ ಹೋಗಿ ಅಲ್ಲಿ ಇದ್ದಂಥ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ಫ್ಯಾಮಿಲಿ, ಲೇಡೀಸ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು. ಸೊ ಒಂದು ಎಲ್ಲರಿಗೂ ಮಾಡಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಇದು. ಸೊ ಡೆಫಿನೆಟ್ಲಿ ಎಲ್ಲ ಜನಗಳಿಗೆ ಇಷ್ಟ ಆಗುತ್ತೆ. ಇವತ್ತು ಮೊದಲನೇ ದಿನ, ಸೊ ಖಂಡಿತವಾಗ್ಲೂ ಎಲ್ಲರೂ ಬಂದು ಎಂಜಾಯ್ ಮಾಡುವಂಥ ಒಂದು ಎಕ್ಸ್ಪೀರಿಯನ್ಸ್ ಈ ಒಂದು ಮಿಷನ್ ಇಂಟರ್ಸ್ಟೆಲ್ಲಾರ್. ಆ್ಯಂಡ್ ವಿಶಿಂಗ್ ವಂಡರ್ಲಾ ಟೀಮ್ ಮಚ್ ಮೋರ್, ಇದಕ್ಕಿಂತ ಜಾಸ್ತಿ ಯುನೋ ರೈಡ್ಸ್ನ ಶುರು ಮಾಡಲಿ ಆ್ಯಂಡ್ ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ. ಸೊ ಆ್ಯಂಡ್ ಈವನ್ ಟೆಕ್ನಾಲಜಿ ವೈಸ್ ತುಂಬಾ ಖರ್ಚು ಮಾಡಿರುವಂಥದ್ದು. ಟೆಕ್ನಿಕಲಿ ಐ ಥಿಂಕ್ ಇಟ್ಸ್ ವೆರಿ ಸ್ಟ್ರಾಂಗ್. ಸೊ ನಮ್ಮ ಭಾರತದಲ್ಲಿ, ನಮ್ಮ ಬೆಂಗಳೂರಲ್ಲಿ ಈ ರೀತಿಯಾದ ಒಂದು ಹೊಸ ರೈಡ್ ಬಂದಿರುವಂಥದ್ದು. ಆ್ಯಂಡ್ ವಂಡರ್ಲಾಲಿ ಎಷ್ಟೋ ಜನ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದಿರುತ್ತೆ, ವಾಟರ್ ರೈಡ್ಸ್ ಆಗಿರಲಿ, ಇದೆಲ್ಲ ಬಿಟ್ಟು ಒಂದು ಹೊಸ ರೀತಿಯಾದ ಒಂದು ಅಡ್ವೆಂಚರ್ ಇದಾಗಿದೆ. ಸೊ ಐ ಆಮ್ ಶ್ಯೂರ್ ನಮ್ಮ ಜನಗಳಿಗೆ ಇದು ಇಷ್ಟ ಆಗುತ್ತೆ. ಎಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಮಜಾ ಕೊಡುತ್ತೆ. ಐ ಥಿಂಕ್ ಅದು ಒಂದು ತುಂಬ ಒಳ್ಳೆ ಪ್ಲ್ಯಾನ್. ಬಿಕಾಸ್ ಈಗಷ್ಟೇ ಮಕ್ಕಳೆಲ್ಲ ಸ್ಕೂಲ್ ಎಕ್ಸಾಮ್ಸ್ ಆಗಿರಲಿ, ಕಾಲೇಜ್ ಎಕ್ಸಾಮ್ಸ್ಗಳು ಮುಗ್ದಿದೆ, ಸಮ್ಮರ್ ಹಾಲಿಡೇಸ್ ಶುರುವಾಗಿದೆ. ಸೊ ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ದ ಲಾಂಚ್. ಆ್ಯಂಡ್ ಎಲ್ಲ ಜನಗಳಿಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಈಗ ಹೊಸತನ ಇರುತ್ತಲ್ಲ, ಹೊಸ ವರ್ಷಕ್ಕೆ ಹೊಸ ಹಬ್ಬ. ಸೊ ಖಂಡಿತವಾಗ್ಲೂ ಹೊಸ ರೈಡ್ ಕೂಡ ಅಷ್ಟೇ ಏನೋ ಒಂದು ಥ್ರಿಲ್ಲಿಂಗ್ ಆಸ್ಪೆಕ್ಟ್ ಇರುವಂಥ ರೈಡ್ ಇದಾಗಿರೋದ್ರಿಂದ ಕರೆಕ್ಟ್ ಟೈಮಲ್ಲಿ ಲಾಂಚ್ ಆಗಿರೋದು. ಎಲ್ಲರೂ ಸಮ್ಮರ್ ಹಾಲಿಡೇಸ್ಗೆ ಮಕ್ಕಳು ಕರ್ಕೊಂಡು ಬಂದು ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ. ಈ ರೈಡ್ಗೆ ಹೈಟ್ ರೆಸ್ಟ್ರಿಕ್ಷನ್ ಇದೆ ಸ್ವಲ್ಪ. ಐ ಥಿಂಕ್ 140 ಸೆಂಟಿಮೀಟರ್ ಹೈಟ್ ಇರಬೇಕು, ಬೇರೆ ಏನು ರೆಸ್ಟ್ರಿಕ್ಷನ್. ಸೊ ವಿ ವಾಂಟೆಡ್ ಸಮಥಿಂಗ್ ದಟ್ ಫುಲ್ ಫ್ಯಾಮಿಲಿ ಎಂಜಾಯ್ ಮಾಡಬೇಕು. ದಟ್ ವಾಸ್ ದ ಐಡಿಯಾ. ಇಲ್ಲಿ ತುಂಬ ವಾಟರ್ ರೈಡ್ಸ್ ಇದೆ, ಥ್ರಿಲ್ ರೈಡ್ಸ್ ಇದೆ ವಂಡರ್ಲಾದಲ್ಲಿ. ಈ ಥರ ರೈಡ್ ಫಸ್ಟ್ ಟೈಮ್ ಮಾಡಿರೋದು. ಸೊ ಇಟ್ಸ್ ಬಿಗ್ ಬಹಳ ಸಂತೋಷ. ಆಕ್ಚುಲಿ ಇದೊಂದು ಹೊಸ ಅನ್ವೇಷಣೆ. ಯಾಕೆ ಅಂತ ಹೇಳಿದ್ರೆ, ನೀವು ನೋಡ್ದಂಗೆ ನಮ್ಮಲ್ಲಿ ಡ್ರೈ ರೈಡ್ಸ್ ಇದೆ, ವಾಟರ್ ರೈಡ್ಸ್ ಇದೆ, ಬಹಳಷ್ಟು ರೈಡ್ಗಳನ್ನ ಪ್ರತಿ ವರ್ಷ ಆ್ಯಡ್ ಮಾಡ್ತಾ ಇರ್ತೀವಿ. ಬಟ್ ಈ ವರ್ಷ ನಾವು ಇದನ್ನ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ, ಒಂದು ಒಳಗಡೆ ಇರುವಂಥ ಇಮರ್ಸಿವ್ ರೈಡ್, ಅಂದರೆ ನೀವು ತಲ್ಲೀನರಾಗ್ಬಿಡ್ತೀರಿ. ಒಳಗಡೆ ಹೋದ ತಕ್ಷಣ ಅದೊಂಥರ ತಲ್ಲೀನರಾಗ್ಬಿಡ್ತೀರಿ. ಅದಲ್ದೇ ಒಂದು ಈಗ ಮೂವಿ ನೋಡಿದ್ರಿ ನೀವು, ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗೋದು, ಅಲ್ಲಿ ನಿಮಗೆ ಒಂದು ಎಂಜಾಯ್ಮೆಂಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಎಂಜಾಯ್ಮೆಂಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಮಗೆ ಒಂಥರ ಆ ಒಳಗಡೆ ನೀವು ಅದರಲ್ಲೇ ನೀವು ಒಳಗಡೆ ಇದ್ದೀರಾ ಅನ್ನೋ ಒಂದು ಭಾವನೆ ನಿಮಗೆ ಮೂಡುತ್ತೆ. ಆ ಒಂದು ದೊಡ್ಡ ಸ್ಕ್ರೀನು, ಹೈ ಫಿಡೆಲಿಟಿ ಮ್ಯೂಸಿಕ್ ಇರ್ಬೋದು, ಅಷ್ಟೊಂದು ಹೈ ಫ್ರೀಕ್ವೆನ್ಸಿನಲ್ಲಿ ಬಂದಾಗ ಅದರದ್ದು ಎಂಜಾಯ್ಮೆಂಟೇ ಡಿಫ್ರೆಂಟ್ ಆಗಿದೆ. ಮತ್ತು ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ವಂಡರ್ಲಾ ಬೆಂಗಳೂರಿನಲ್ಲಿ ನಾವು ಮಾಡಿರೋದು. ಇದು ಎಲ್ಲೂ ಕೂಡ ಇಲ್ಲ, ಬೇರೆ ಕಡೆ ಎಲ್ಲೂ ಅಷ್ಟೊಂದು ಚೆನ್ನಾಗಿರೋದು ಎಲ್ಲೂ ಇಲ್ಲ. ಇದು ಹೊಸದಾಗಿ ಮಾಡಿರೋದ್ರಿಂದ ಇದೊಂಥರ ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ನೋಡಿದ ತಕ್ಷಣ ಆ ಒಂದು ಏನು ಮನೆಯಲ್ಲಿ ಬಂದಾಗ ಅವ್ರಿಗೇನೋ ಒಂದು ದುಗುಡ ಇರ್ಬೋದು, ಟೆನ್ಷನ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಇಲ್ಲಿಂದ ಬಂದು ವಂಡರ್ಲಾದಲ್ಲಿ ಅದನ್ನೆಲ್ಲ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಬಹಳ ಖುಷಿಯಾಗಿ ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈ ತರ ರೈಡ್ಗಳನ್ನ ಇದರಲ್ಲಿ 60 ಜನ ಕೂತ್ಕೋಬಹುದು ಅಟ್ ಎ ಟೈಮು. ಮತ್ತು ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ. ಬೆಳಗ್ಗೆ ನಾವು ಏನು 10 ಗಂಟೆಗೆ ಸ್ಟಾರ್ಟ್ ಮಾಡೋದು, 10:30ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 7:30, 8 ಗಂಟೆ. ಮತ್ತು ಈ ವರ್ಷ ನಾವು ಪಾರ್ಕ್ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ಸುಮಾರು 10 ಗಂಟೆವರೆಗೂ, ರಾತ್ರಿ 10 ಗಂಟೆವರೆಗೂ ಪಾರ್ಕ್ ಕೂಡ ಎಕ್ಸ್ಟೆಂಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ, ಯಾಕಂದ್ರೆ ಜನ ಬಂದಂಗೆ ನಾವು ಮಾಡಬೇಕು ಅಂತ ಇದೀವಿ. ಅದಲ್ದೇ ಈ ರೈಡಲ್ಲಿ 60 ಜನ ಕೂತ್ಕೋಬಹುದು. ಇದಕ್ಕೇನು ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ ನಾವು. ಯಾಕೆಂದರೆ ಪ್ರೆಸೆಂಟ್ಲಿ ನಮ್ಮಲ್ಲಿ ಏನಂದರೆ, ಒಂದ್ಸತಿ ನೀವು ಪೇ ಮಾಡ್ಬಿಟ್ಟು ಒಳಗಡೆ ಬಂದಮೇಲೆ ಎಲ್ಲ ರೈಡ್ನು ನೀವು ಅನ್ಲಿಮಿಟೆಡ್ ಆಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲೂ ನಾವು ಅದನ್ನೇ ಮಾಡ್ತೀವಿ. ಸದ್ಯಕ್ಕೇನು ಆ ಥರ ಪ್ಲಾನ್ಸ್ ಇಲ್ಲ. ಶಾಲಾ ಪ್ರವಾಸಗಳು ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭ ಆಗೋದು ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿವರೆಗೂ ಇರುತ್ತೆ, ಎಕ್ಸಾಮ್ಗಿಂತ ಮುಂಚೆ. ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸುಮಾರು ನೀವು ಅಕ್ಟೋಬರ್ ತಿಂಗಳಲ್ಲಿ ಅಥವಾ ನವಂಬರಲ್ಲಿ ಬಂತು ಅಂತ ಹೇಳಿದ್ರೆ 70ರಿಂದ 75% ಬರೀ ಸ್ಟೂಡೆಂಟ್ಸ್ ಇರ್ತಾರೆ. ಆ ಟೈಮಲ್ಲಿ ನಾವು ಬೇರೆಯವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ಮಕ್ಕಳು ಬಂದಾಗ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಲಿ ಅಂತ. ಸೊ ಹಾಗಾಗಿ ಆ ಟೈಮಲ್ಲಿ ನಾವು ಒಳ್ಳೆ ಡಿಸ್ಕೌಂಟ್ ಕೂಡ ಕೊಡ್ತೀವಿ. ಮಕ್ಕಳು ಸ್ಕೂಲ್ಗಳಿಗೆ ಇರ್ಬೋದು ಅಥವಾ ಕಾಲೇಜಸ್ಗೆ ಇರ್ಬೋದು, ಒಳ್ಳೆ ಡಿಸ್ಕೌಂಟ್ ಕೊಡ್ತೀವಿ. ಆಫರ್ಸ್ ಚೆನ್ನಾಗಿರುತ್ತೆ, ಎಲ್ಲರೂ ಬಂದು ಎಂಜಾಯ್ ಮಾಡ್ತಾರೆ. ಈ ಒಂದು ಪರ್ಟಿಕ್ಯುಲರ್ ರೈಡ್ ಏನಿದೆ, ಸ್ಕೂಲ್ಸ್ಗೆ ತುಂಬ ಹೇಳಿ ಮಾಡಿಸಿದಂಥ ರೈಡ್. ಯಾಕೆಂದರೆ ಅವ್ರಿಗೊಂಥರ ತುಂಬ ಖುಷಿ ಆಗುತ್ತೆ. ಸ್ಪೇಸ್ ಬಗ್ಗೆ ಇರ್ಬೋದು, ಎಲ್ಲದ್ರ ಬಗ್ಗೆ ಚೆನ್ನಾಗಿ ಒಂದು ತಿಳ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ.